ಎಲ್ಲ ಆತ್ಮೀಯ ಬಂಧುಗಳೇ, ಕಳೆದ ಒಂದು ತಿಂಗಳಿಗೂ ಹೆಚ್ಚು ಸಮಯದಿಂದ ಸುಮಾರು 75ರಿಂದ 80 ವಿದ್ಯಾರ್ಥಿಗಳು, ಯುವಕ ಯುವತಿಯರು ಒಂದು 7-8 ಜನಪದ ಕಲೆಗಳನ್ನು ತರಬೇತಿ ಪಡೆದಿದ್ದೀರಿ. ಆಗಲೇ ಮೊನ್ನೆ ಸೆಪ್ಟೆಂಬರ್ 6 ಮತ್ತು 7ನೇ ತಾರೀಕು ನೀವು ಕಲಿತ ನಾಟಕ ಮತ್ತು ಈ ಕಲೆಗಳನ್ನು ಪ್ರದರ್ಶನ ಕೂಡ ಮಾಡಿದ್ದೀರಿ. ನಿಮಗೆ ಈಗ ಇದರ ಮಹತ್ವ ತಕ್ಷಣ ಅರ್ಥ ಆಗೋದಿಲ್ಲ, ಅಥವಾ ನಿಮಗರಿವಿಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಒಳ್ಳೆಯ ಕೆಲಸಕ್ಕೆ ತೊಡಗಿಸ್ಕೊಂಡಿದ್ರಿ ಈ ಅವಧಿಯಲ್ಲಿ, ಮತ್ತು ಈ ಸಮಾಜಕ್ಕೆ ಎಷ್ಟು ಉಪಯುಕ್ತವಾದ ರೀತಿಯಲ್ಲಿ ನಿಮ್ಮ ಪರ್ಸ್ನಾಲಿಟಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಕಾರಣವಾಗುವಂತಹ ಶಿಬಿರದಲ್ಲಿ ತೊಡಗಿಸ್ಕೊಂಡಿದ್ರಿ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ತುಂಬ ಜನ ಕೆಲಸಕ್ಕೆ ಬಾರದಂತಹ ಚಟುವಟಿಕೆಗಳಲ್ಲಿ ತೊಡಗಿ ಸಮಾಜಕ್ಕೂ ಹೊರೆಯಾಗ್ತಿರೋದಲ್ಲದೆ ತಮ್ಮ ಪ್ರಾಣಗಳಿಗೂ ಸಂಚಕಾರ ತಂದುಕೊಳ್ತಾ ಇರೋದೆಲ್ಲ ನಿಮ್ಮ ಏಜಿನವರೇ. 18ರಿಂದ 20, 21 ಈ ವಯಸ್ಸಿನ ಯುವಕರು ಯುವತಿಯರು. ನೀವೊಂದು ತಿಂಗಳ ಹಿಂದೆ ಪತ್ರಿಕೆ ಓದುವ ಅಭ್ಯಾಸ ಇದ್ದರೆ, ಚಿಕ್ಕಮಗಳೂರು ಜಿಲ್ಲೆ ಬಲ್ಲಾಳರಾಯನ ದುರ್ಗ ನೋಡೋಕ್ಕೆ ಹೋಗಿ ಅಲ್ಲಿ ರಾಣಿ ಜರ ಅನ್ನುವ ಒಂದು ಜಲಪಾತವನ್ನು ವೀಕ್ಷಿಸ್ಲಿಕ್ಕಂತ ಒಂದು ತಂಡ ಹೋಗಿ ಒಂದು 10-12 ಹೆಣ್ಮಕ್ಳು ಗಂಡು ಮಕ್ಕಳು ಹೋದ ದಾರಿ ಬಿಟ್ಟು ಇನ್ನೊಂದು ದಾರಿಯಲ್ಲಿ ನಾವು ಕಾಡಿಂದ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟು ಮಧ್ಯರಾತ್ರಿ 2 ಗಂಟೆವರೆಗೂ ಅವ್ರಿಗೆ ಎಲ್ಲಿಯೂ ರಸ್ತೆ ಸಿಗದೇನೆ ಕಾಡಿನಲ್ಲಿ ಅಲೆದು ಸುಸ್ತಾಗಿ, ಒಬ್ಬರಿಗೂ ಮಾತನಾಡುವ ಶಕ್ತಿ ಇಲ್ಲ ಅವ್ರ ಹತ್ರ. ಅವ್ರ ಕೈಯಲ್ಲಿ ಅಲ್ಲಿವರೆಗೂ ಸರ್ವಸ್ವವೂ ಅದೇ ಅನ್ನುವಾದ ರೀತಿಯಲ್ಲಿ ಅವ್ರ ಜೇಬಲ್ಲಿದ್ದಂಥ ಮೊಬೈಲ್ ನೆಟ್ವರ್ಕೇ ಇಲ್ಲದೇ ಎಲ್ಲವೂ ಡೆಡ್ ಆಗಿದ್ವು. ರಾತ್ರಿ 2 ಗಂಟೆಯಲ್ಲಿ ಅವ್ರನ್ನ ಕರ್ಕೊಂಡೋಗಿದ್ದಂತಹ ಟೆಂಪೋದ ಡ್ರೈವರ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರಿಂದ ರಾತ್ರಿಯೇ ಫಾರೆಸ್ಟ್ ಗಾರ್ಡ್ಸ್ ಆ್ಯಂಡ್ ಪೊಲೀಸು ಸರ್ಚ್ ಮಾಡಿ ಅವ್ರನ್ನ ರಾತ್ರಿ 2 ಗಂಟೆಗೆ ಪತ್ತೆ ಹಚ್ಚಿ ಎಲ್ಲೋ ಸುಸ್ತಾಗಿ ಬಿದ್ದಿದ್ದ ಅಷ್ಟು ಜನನ ಎತ್ಕೊಂಡು ಬಂದು ಊಟ ಮಾಡಿಸಿ ವ್ಯಾನ್ ಹತ್ತಿಸಿ ಮೊದಲು ಊರಿಗೆ ಹೋಗಿ ಅಂತ ಅಷ್ಟೊತ್ತಲ್ಲೇ ಕಳಿಸಿದ್ದಾರೆ. ಅಂದರೆ ನಮ್ಮ ಶಿಕ್ಷಣ ನಮಗೆ ಕಾಮನ್ ಸೆನ್ಸನ್ನು ಕಲಿಸ್ತಾ ಇಲ್ಲ. ಸಾಮಾನ್ಯ ಜ್ಞಾನ ಒಂದು ನಾವು ಬದುಕ್ತಾ ಇರುವ ಪರಿಸರಕ್ಕೆ, ಸಮಾಜಕ್ಕೆ, ನಾವಿರುವ ಊರಿನಲ್ಲಿ ಸುತ್ತಮುತ್ತ ಹೇಗೆ ನಾವು ಪ್ರತಿಸ್ಪಂದಿಸಬೇಕು ಪ್ರತಿ ವಿಷಯಕ್ಕೆ ಅಂತ ಅನ್ನೋದನ್ನು ಕಲಿಸ್ತಾ ಇಲ್ಲ. ಪಠ್ಯದ ಚಟುವಟಿಕೆಗಳು ಬಿಟ್ಟರೆ ಇನ್ನೇನೂ ಕಲಿಸೋದಿಲ್ಲ. ತಿಂಗಳ ಹಿಂದಕ್ಕೆ ಯಾಕೆ ಹೋಗ್ತೀರಿ? ಈಗೊಂದು 4-5 ದಿವಸದಿಂದ ನೀವು ಪತ್ರಿಕೆ ನೋಡ್ತಾ ಇದ್ರೂ ಗೊತ್ತಾಗಿರ್ತದೆ. ಮೊನ್ನೆ ಮಲ್ಪೆ ಬೀಚ್ನಲ್ಲಿ ನಿಮ್ಮ ಏಜಿನವರೇ ಒಂದು 10-12 ಮಕ್ಕಳು ಅವರೇ ಸೇರಿಕೊಂಡು ಒಂದು ಟ್ರಿಪ್ ಹೋಗಿದ್ದಾರೆ. ಅವರಿಗೆ ಕೆರೆ, ಕಾಲುವೆ, ನದಿ, ಸಮುದ್ರಗಳ ವ್ಯತ್ಯಾಸವೂ ಗೊತ್ತಿಲ್ಲ, ಈಜೋದು ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಆದರೆ ಬೀಚ್ನಲ್ಲಿ ಆಟ ಆಡಲಿಕ್ಕೆ ಹೋಗಿದ್ದಾರೆ. 3 ಜನ ಮುಳುಗಿ ಸತ್ತಿದ್ದಾರೆ, 18ರಿಂದ 20 ವಯಸ್ಸಿನವರು. ಇಬ್ಬರನ್ನ ಸದ್ಯ ಅಲ್ಲೇ ಪಕ್ಕದಲ್ಲಿ ಕಂಡವನು ಒಬ್ಬ ಮೀನುಗಾರ ಓಡಿ ಬಂದು ಇಬ್ಬರನ್ನ ಎಳೆದಾಕಿದ್ದಾನೆ. 3 ಜನ ಅಷ್ಟೊತ್ತಿಗಾಗಲೇ ಸತ್ತಿದ್ದಾರೆ. ಮೊನ್ನೆ ಅಷ್ಟೇ, ಇನ್ನು 3 ದಿನದ ಹಿಂದೆ ಚಾಮರಾಜನಗರದಲ್ಲಿ ಎಂಥದ್ದು ವೀಲಿಂಗ್ ಮಾಡೋಕ್ಕೆ ಹೋಗಿ 4 ಹುಡುಗರು, ಸರ್ 4 ಜನ 18ರಿಂದ 20 ವರ್ಷದ ಮಕ್ಕಳೇ, 4 ಜನ ಅವರವ್ರ ಮನೆಗೆ ಏಕೈಕ ಪುತ್ರರು ಇದ್ದದ್ದು, ಒಬ್ಬೊಬ್ಬನ ಮಗ ಅವ್ರ ಮನೆಗೆ. 4 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. ಈ ಏಜಿನ ಮಕ್ಕಳು ಮನೆಗೆ ಹೇಗೆ ಆಧಾರವಾಗಬೇಕೋ, ಈ ದೇಶದ ಸಂಪತ್ತು ಹೇಗಾಗಬೇಕೋ ಅಂಥ ವಯಸ್ಸಿನ ಅಂಥ ಯುವಕರು ಇಂಥ ಕೆಲಸಕ್ಕೆ ಬಾರದನ್ನು ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ನಮ್ಮ ಶಿಕ್ಷಣ ನಮಗೆ ಕಾಮನ್ ಸೆನ್ಸನ್ನೇ ಕಲಿಸ್ತಿಲ್ವಾ ಅಂತ. ವೀಲಿಂಗ್ ಮಾಡೋಕ್ಕೆ ಹೋಗಿದ್ರಲ್ಲ, ಆ ವೀಲಿಂಗ್ನಿಂದ ಯಾರಿಗೇನು ಪ್ರಯೋಜನ? ಅವ್ರಿಗೇನಾದರೂ ಪ್ರಯೋಜನವ? ಅವರ ಅಪ್ಪ ಅಮ್ಮನಿಗೆ ಪ್ರಯೋಜನವ? ಅವ್ರ ಊರಿಗೇನಾದರೂ ಪ್ರಯೋಜನವ? ಈ ದೇಶಕ್ಕೇನಾದರೂ ಪ್ರಯೋಜನವ? ಇಷ್ಟು ನಾನ್ಸೆನ್ಸ್ ವಿಷಯಗಳಿಗೆ ತೊಡಗಿಸ್ಕೊಳ್ಳೋದ್ರಲ್ಲಿ ಏನಿದೆ ಅರ್ಥ? ಈಗ ಯೋಚನೆ ಮಾಡಿ, ಒಂದು ತಿಂಗಳಿಂದ ನೀವು ತೊಡಗಿಸ್ಕೊಂಡಿರೋದು ಅವರಿಗಿಂತ 1000 ಪಟ್ಟು ಅತ್ಯಂತ ಅರ್ಥಪೂರ್ಣವಾದದ್ದಲ್ವಾ, ವ್ಯಾಲ್ಯೂಯಬಲ್ ಅಲ್ವಾ ಇದು? ನಿಮ್ಮದೇ ವಯಸ್ಸಿನ ಆ ಕಥೆಗಳಿಗೆ ಯಾಕೆ ಅರ್ಥ ಆಗಲಿಲ್ಲ? ನಾನು ಯಾಕೆ ಇಷ್ಟು ಸಿಟ್ಟಿಂದ ಹೇಳ್ತಿದ್ದೀನಿ ಅಂದರೆ, ಒಬ್ಬನೇ ಇದ್ದ ಮಗನನ್ನು ಕಳ್ಕೊಂಡ ಆ ತಂದೆ ತಾಯಿಗಳು ಮತ್ತು ಆ ಕುಟುಂಬದ ದುಃಖ ಏನಿರಬಹುದು ಅಂತ ಯೋಚನೆ ಮಾಡಿ. ಸುಮ್ಮನೆ ಅವರೇನಾದರೂ ಇದನ್ನು ಮಾಡಿ ಅಂತ ಕಳಿಸಿದ್ರಾ? ಅವ್ರು ಕಲಿಸಿದ ಶಿಕ್ಷಕರೇನಾದರೂ ಇದನ್ನು ಮಾಡಿ ವೀಲಿಂಗ್ ಅಂತ ಕಳಿಸಿದ್ರಾ? ಯಾಕೆ ಬೇಕಾಗಿದೆ ಅಂತ ಚಟುವಟಿಕೆಗಳು? ಆಗಸ್ಟ್ 7ರಿಂದ ನೀವು ಆರಂಭಿಸಿದ್ದು ಇದನ್ನು, ಸೆಪ್ಟೆಂಬರ್ 7ನೇ ತಾರೀಕಿಗೆ ಒಂದು ತಿಂಗಳು ತುಂಬಿತು. ನೀವು ಇಲ್ಲಿ ಕಲಿತಾ ಇದ್ರಲ್ಲ ಎವ್ರಿ ಡೇ, ಒಂದು 4-5 ದಿನ ಕಳೆಯುವಾಗ ನಿಮ್ಗೆ ಅನಿಸಿರ್ಬೋದು, ಏನಪ್ಪ ಇಷ್ಟೊಂದು ದಣಿಸ್ತಾರೆ,
ಮೈಕೈಯೆಲ್ಲ ನೋವು ಬರ್ತಿದೆ, ಸುಮ್ಮನೆ ನಾಳೆ ತಪ್ಪಿಸ್ಕೊಬೇಡಣವ, ಬೇಗ ಹೊರಟ್ಬೇಡಣವ, ಹಿಂಗೆಲ್ಲ ಅನಿಸಿರ್ಬೋದು. ಒಂದು ವಾರ ಕಳೆಯೋಷ್ಟರಲ್ಲಿ ನಿಮ್ಗೆ ಅನಿಸಿರುತ್ತೆ. ನಿಮ್ಮ ಬ್ಯಾಗಲ್ಲಿ ಇದ್ದಂತಹ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೂಡ 10 ಜನರ ಜೊತೆ ಹಂಚ್ಕೊಂಡು ತಿಂದರೆ ಎಷ್ಟು ಖುಷಿ ಆಗುತ್ತೆ ಅಂತ. ನಿಮ್ಮ ಬ್ಯಾಗಲ್ಲಿ ಅವತ್ತಿನವರೆಗೂ ಖಾಲಿ ಆಗದಿದ್ದಂಥ ನೀರು ಬಾಟ್ಲು ಎಷ್ಟು ಬೇಗ ತೆಗೆದ್ರೆ ಸಾಕು ಖಾಲಿ ಆಗುತ್ತೆ. ನೀನಲ್ಲ, ಪಕ್ಕದವಳು ನೀನು ಕುಡಿಯೋಕ್ಕಂತ ಮುಂಚೆ ಕಿತ್ಕೋತಾಳೆ. ಹೇಗೆ ಖಾಲಿ ಆಗುತ್ತೆ, ಹೇಗೆ ಬಾಯಾರಿಕೆ ಅಂದರೆ ಏನೊಂದು ಗೊತ್ತಾಗುತ್ತೆ, ಹಸಿವು ಅಂದರೆ ಏನೊಂದು ಗೊತ್ತಾಗುತ್ತೆ, ಹಂಚ್ಕೊಂಡು ತಿನ್ನೋದು ಅಂದರೆ ಏನೊಂದು ಗೊತ್ತಾಗುತ್ತೆ, ಪರಸ್ಪರ ಗೆಳೆತನ, ಗೆಳತಿ, ಗೆಳೆಯ ಅಂದರೆ ಏನು ಅಂತ ಗೊತ್ತಾಗುತ್ತೆ. ನಾನು ನಿಮ್ಮನ್ನು ನೋಡ್ತಾ ಇದ್ದೆ, ಮಧ್ಯದಲ್ಲಿ ಬಂದು ನಿಮ್ಮ ಜೊತೆ ಒಂದು ದಿವಸ ಮಾತಾಡಿ ಕೂಡ ಬಂದೆ. ಇಷ್ಟು ಒಳ್ಳೆಯ ಗುಣಗಳನ್ನು ಬೆಳೆಸುವ, ಅದರ ಜೊತೆಗೆ ನಮ್ಮ ನಾಡಿನ ಪರಂಪರೆಯನ್ನು, ಸಂಪತ್ತಾಗಿರುವಂತಹ ಸಂಸ್ಕೃತಿಯನ್ನು ಉಳಿಸುವ, ಬೆಳೆಸುವ ದಿಕ್ಕಿನಲ್ಲಿ ಉಪಯುಕ್ತವಾಗಿರುವಂಥ ಇಂಥ ಕಲೆಗಳಿಗೆ ಒಡ್ಕೊಳ್ಳೋದು ಬಿಟ್ಟು ಕೆಲಸಕ್ಕೆ ಬಾರದ ಯಾವ್ಯಾವುದೋ ಚಟುವಟಿಕೆಯಲ್ಲಿ ಯಾಕೆ ತೊಡಗಿಸ್ಕೋಬೇಕು ನಾವು? ಆ ಕಾರಣಕ್ಕೆ ನಾನು ಹೇಳಿದ್ದು, ಈ 70-80 ಜನ ಏನಿದ್ದೀರಿ, ಕಳೆದ ಒಂದು ತಿಂಗಳಿಗೂ ಹೆಚ್ಚು ಕಾಲದಿಂದ ನೀವು ತೊಡಗಿಸ್ಕೊಂಡ್ರಲ್ಲ, ಇದರ ಮಹತ್ವ ನಿಮ್ಮ ಪರ್ಸ್ನಾಲಿಟಿಯಲ್ಲೇ ಆಗುವ ಬದಲಾವಣೆಗಳ ಮೂಲಕ ಮುಂದೆ ನಿಮ್ಮ ಇಡೀ ಜೀವನದಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮಹತ್ವ ಅಂತ. ಮತ್ತು ನೋಡಿದವರು ಹೇಳ್ತಾರೆ, ಇವರು ಎಷ್ಟು ಚಂದ ನಡೆನುಡಿ ಇದೆ ಅಂತೇಳಿ, ಎಷ್ಟು ಒಳ್ಳೆಯ ಕಲೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತೇಳಿ. ಅಂಥದ್ದೊಂದಕ್ಕೆ ನೀವು ಕಾರಣವಾಗಿದ್ದೀರಿ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಆರಂಭದಲ್ಲಿ ಸ್ವಲ್ಪ ಒಗರು ಅಂತ ಅನಿಸಿದ್ರು, ಅಥವಾ ಯಾವಾಗಲೋ ಕೃಷ್ಣಮೂರ್ತಿ ಅವರು ಹಾಗಲ್ಲ ಹಿಂಗೆ ಅಂತೇಳಿ ಜೋರು ಮಾಡಿದಾಗಲೋ ಬೈದಾಗಲೋ ಸ್ವಲ್ಪ ಒಗರು ಅಂತ ಅನಿಸಿರ್ಬೋದು. ಆದರೆ ಒಟ್ಟಾರೆ ನೀವು ಮಾಡಿ, ಮೊನ್ನೆ ನೀವು 2 ದಿನ ಇದನ್ನು ಪ್ರದರ್ಶನ ಕೊಟ್ರಲ್ಲ, ಆಗ ಹೆಂಗೆ ಅನ್ನಿಸ್ತು ನಿಮಗೆ? ನಿಮ್ಮ ಕೈಕಾಲುಗಳು ನಿಮ್ಮ ಹತೋಟಿಯನ್ನು ಕಳ್ಕೊಂಡಾಗೆ ಪುಟಿತಾ ಇದ್ವು, ಕುಣಿತಾ ಇದ್ವು. ಅಯ್ಯೋ, ಈ ಮಾತಾಡೋರು ಎಷ್ಟೊತ್ತು ಮಾತಾಡ್ತಾರಪ್ಪ, ನಮ್ಮನ್ನು ಬಿಟ್ಟರೆ ಸಾಕು ಅಂತ ಈಗಲೂ ಅನ್ನಿಸ್ತಾ ಇದೆ. ನನಗೆ ಗೊತ್ತಾಗ್ತಾ ಇದೆ ನಿಮ್ಮ ಮುಖಗಳು ನೋಡಿದರೆ. ಹೆಚ್ಚೊತ್ತು ಮಾತಾಡಲ್ಲ, ಅದು ನನಗೆ ಎಷ್ಟು ಉಪಯುಕ್ತವಾದಂಥ ಮಾತುಗಳನ್ನ ನನ್ನ ಗುರುಗಳು, ನನ್ನ 2 ಮೇರು ಗುರುಗಳು ನನ್ನ ಜೊತೆಗಿದ್ದಾರೆ. ಗುರುಗಳೊಂದಿಗೆ ವೇದಿಕೆಯಲ್ಲಿ ಕೂತ್ಕೊಂಡು ತುಂಬ ಮುಜುಗರ ಅನಿಸುತ್ತೆ. ಒಬ್ಬರು 39 ವರ್ಷಗಳ ಹಿಂದೆ ನಾನು ಮಹಾರಾಜ ಕಾಲೇಜಿಗೆ ಪದವಿ ವಿದ್ಯಾರ್ಥಿಯಾಗಿ ಕಾಲಿಟ್ಟಾಗ, ಪದವಿ ಮುಗಿಯೋ ತನಕ ನನಗೆ ಪಾಠ ಮಾಡಿ, ನನ್ನಲ್ಲಿರಬಹುದಾದ ವಯೋಸಹಜವಾದಂತಹ ಕೆಲವು ಕೀಟಲೆ ಗುಣಗಳನ್ನು ತಿದ್ದಿ ಬೆಳೆಸಿದಂಥ PK ರಾಜಶೇಖರ್ ಸರ್ ಅವರು. ಮತ್ತೊಬ್ಬರು ನನಗೆ ಸ್ನಾತಕೋತ್ತರ ಕನ್ನಡ ಓದುವಾಗ ಗುರುಗಳಾಗಿ, ನನಗಿಂತ ಹೆಚ್ಚಾಗಿ ನಿನ್ನ ಹೆಂಡತಿ ನನ್ನ ಏನು ಬಹಳ ಪ್ರೀತಿಯ ಶಿಷ್ಯಕಣಯ್ಯ, ನಮ್ಮೂರು ಹುಡುಗಿನೇ ಮದುವೆ ಆಗ್ತಾ ಇದೆಯಲ್ಲ ಅಂತೇಳಿ ಹರಿಸಿದಂಥ ಇನ್ನೊಬ್ಬರು ದೊಡ್ಡ ವಿದ್ವಾಂಸರು, ಇಬ್ಬರು ದೊಡ್ಡ ಜನಪದ ವಿದ್ವಾಂಸರು. ಮೂರ್ತಿಯವರು ಹೇಳಿದಾಗೆ, ಇಂತಹ ವ್ಯಕ್ತಿತ್ವಗಳನ್ನು ನೀವು ಕಂಡು ಅವ್ರನ್ನ ಮಾತಾಡಿಸೋದಿದೆಯಲ್ಲ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಎಲ್ಲೋ ನೀವು ನೋಡ್ತಿರಲಾಗ ನೀವು ಶ್ರೀರಾಮಚಂದ್ರಗೌಡರು ನನಗೆ ಗೊತ್ತು ಅಂದ್ಕೊಡ್ಲೆ, ನಿನಗೆ ಗೊತ್ತಾ ಹೆಂಗೆ ಅಂತ ಕೇಳ್ತಾರೆ. ನಿಮಗಿಂತ ಹಿರಿಯರ ಅನೇಕರು ಕೇಳ್ತಾರೆ, ಯಾಕಂದ್ರೆ ನೋಡಿರೋದಿಲ್ಲ. PK ರಾಜಶೇಖರ್ ನೀನು ಮಾತಾಡಿಸಿದೀಯಾ, ಹೌದಾ ಅಂತ ಕೇಳ್ತಾರೆ ನಿಮ್ಮನ್ನು. ಅಂಥ ದೊಡ್ಡ ವಿದ್ವಾಂಸರಿದ್ದಾರೆ ಇಬ್ಬರು. ಈ ಜನಪದ ಕಲೆಗಳನ್ನು ಹೇಗೆ ನಮ್ಮ ಅನಕ್ಷರಸ್ಥರಾಗಿದ್ದರು, ಅನಕ್ಷರಸ್ಥರು ಅಂತ ಯಾಕೆ ಕರೆಯೋಣ, ಅವ್ರಿಗೆ ಅಕ್ಷರ ಕೊಟ್ಟಿದ್ರೆ ನಮಗಿಂತ ಹೆಚ್ಚು ಬುದ್ಧಿವಂತರಾಗ್ತಿದ್ರೇನೋ. ಹಿಂದಿನವ್ರು ಕೊಡಲಿಲ್ಲ ಅಲ್ವಾ ಸರ್, ವಂಚಿತರಾದರು ಪಾಪ ಅವರು ಎಷ್ಟು ಜತನದಿಂದ ಇವುಗಳನ್ನು ಕಾಯ್ಕೊಂಡು ಬಂದರು, ಕಾಪಾಡ್ಕೊಂಡು ಬಂದರು, ಉಳಿಸ್ಕೊಂಡು ಬಂದರು, ಬೆಳೆಸ್ಕೊಂಡು ಬಂದರು. PK ರಾಜಶೇಖರ್ ಸರ್ ಕೂಡ ನಿಮಗೆ ಗೊತ್ತಿಲ್ಲ, ಯಾರದೋ ಕೈವಶವಾಗಿ ಬಿಡಬಹುದಾಗಿದ್ದ, ಯಾರೋ ತಮ್ಮ ಹಕ್ಕನ್ನು ಸ್ಥಾಪಿಸಬಹುದಾಗಿದ್ದಂತಹ ಮಲೆಯ ಮಹದೇಶ್ವರ ಮಹಾಕಾವ್ಯವನ್ನು ಸಂಪಾದಿಸಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು, ಅವರು ಯಾರು ಏನೇ ಹೇಳಿದ್ರು ಮಲೆಯ ಮಹದೇಶ್ವರ ಯಾರು, ಯಾವ ಸಮುದಾಯ ಇದನ್ನು ಕಾಪಿಟ್ಕೊಂಡು ಬಂದಿದೆ, ಅವರಿಗೆ ನ್ಯಾಯ ಸಲ್ಲುವ ಹಾಗೆ ಆ ಅಸ್ಮಿತೆಯನ್ನು ಉಳಿಸಿಕೊಟ್ಟಂತಹ ಮಹಾಪುರುಷರವರು PK ರಾಜಶೇಖರ್ ಸರ್ ಅವರು. ಜಾನಪದ ವಿಭಾಗದಲ್ಲಿ ಎಲ್ಲಿಯೇ ಇರಲಿ ಜಾನಪದ ಪ್ರತಿಭೆಗಳನ್ನು ಎತ್ತಿ ಪೋಷಿಸಿ ಬೆಳೆಸುವ ದಿಕ್ಕಿನಲ್ಲಿ ಮತ್ತು ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕೂಡ ನಾಡಿನ ತುಂಬ ಎಲ್ಲ ಜನಪದ ಕಲಾವಿದರನ್ನು ಸಮಗ್ರವಾಗಿ ಸೆನ್ಸಸ್ ಮಾಡುವ ಮೂಲಕ ಅವರೆಲ್ಲ ಕಲೆಗಳಿಗೆ ವೇದಿಕೆಗಳನ್ನು ಒದಗಿಸಿಕೊಟ್ಟಂಥವರು ನಮ್ಮ ಶ್ರೀರಾಮಚಂದ್ರಗೌಡರು. ಇಂಥ ಇಬ್ಬರು ಮೇರು ಜಾನಪದ ವಿದ್ವಾಂಸರುಗಳನ್ನು, ತಜ್ಞರುಗಳನ್ನು ನೀವು ಭೇಟಿಯಾಗ್ತಿದ್ದೀರಿ ಮತ್ತು ನಿಮ್ಮ ಈ ಶಿಬಿರಕ್ಕೆ ಅವರು ಶುಭ ಹಾರೈಸ್ತಿದ್ದಾರೆ. ಸಮಾರೋಪಕ್ಕೆ ನಾವು ನೀವು ನಿಜವಾಗ್ಲೂ ಧನ್ಯರು. ನನಗೆ ಯಾವಾಗಲೂ ಅದು ಖುಷಿ ಕೊಡುತ್ತೆ. ನನ್ನ ಗುರುಗಳೊಂದಿಗೆ ನಾನು ವೇದಿಕೆ ಹಂಚ್ಕೊಳ್ಳೋ ಒಳಗೆ ಮುಜುಗರ ಅನ್ನಿಸ್ತಾ ಇರುತ್ತೆ. ಆದರೆ ಅವರೇ ಕಲಿಸಿದಂತಹ ಈ ನಮ್ಮ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸುವ ದಿಕ್ಕಿನಲ್ಲಿ ನಾವು ಕೂಡ ಅದರೊಳಗಡೆ ಎಲ್ಲೋ ಒಂದು ಸಣ್ಣ ಅಳಿಲು ಸೇವೆ ಮಾಡುವ ರೀತಿಯಲ್ಲಿ ಅವ್ರ ಜೊತೆ ಇರ್ತೀವಲ್ಲ, ಅವರ ಅಡಿನಲ್ಲಿ ಅವರ ಆಶೀರ್ವಾದದಲ್ಲಿ ಅಂತೇಳಿ ಖುಷಿ ಆಗ್ತಾ ಇರ್ತದೆ. ಅಂಥ ವಿದ್ವಾಂಸರೊಂದಿಗೆ ವೇದಿಕೆ ಹಂಚಿಕೊಳ್ಳುವ ಜೊತೆಗೆ ಇಂಥ ಸತ್ಕಾರ್ಯದಲ್ಲಿ ಮತ್ತು ಸನ್ನಡತೆಯ ಸದ್ಗುಣಗಳನ್ನೇ ಕಲಿಸುವ, ನಿಮ್ಮ ವ್ಯಕ್ತಿತ್ವವನ್ನು ಅರ್ಥಪೂರ್ಣವಾಗಿ ವಿಕಾಸಗೊಳಿಸುವಂತಹ ಕಲೆಯನ್ನು ಕಲಿಯುವ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ನಾನು ಶುಭ ಕೋರ್ತಾ, ನಾನು ಇಲ್ಲಿಗೆ ಬಂದು ಕೂತ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಗುರುಗಳು ಶ್ರೀರಾಮಚಂದ್ರಗೌಡರು ಕೇಳಿದ್ರು, ಮಲ್ಲಿಕಾರ್ಜುನ ಸ್ವಾಮಿ ಇಷ್ಟೊಂದು ಜನಕ್ಕೆ ಇಷ್ಟೆಲ್ಲ ಕಲಿಸೋದಕ್ಕೆ ನೀವು ಇಲಾಖೆಯಿಂದ ಕೃಷ್ಣಮೂರ್ತಿ ಅಂತವ್ರಿಗೆ ಏನಾದರೂ ನಿಮ್ಮ ಜೊತೆ ಕೊಡ್ತಾ ಇದ್ದೀರೇನ್ರಿ ಅಂತ. ಸರ್ ಏನೂ ಕೊಟ್ಟಿಲ್ಲ ಸರ್, ನಾವು ವಾಸ್ತವವಾಗಿ ಕಳೆದ ವರ್ಷ ಅವ್ರಿಗೆ ಅನುದಾನ ಕೂಡ ಬಂದಿಲ್ಲ ಸರ್ ಯಾರಿಗೂ. ಬಟ್ ವಾರ್ಷಿಕವಾಗಿ ಬರೋ ಅನುದಾನವನ್ನೇ ಅವಲಂಬಿಸ್ಕೊಂಡು ಇಂಥದ್ದನ್ನು ಅವರು ಪ್ರತಿ ವರ್ಷ 2-3 ಶಿಬಿರಗಳು ಮಾಡ್ತಾ ಇರ್ತಾರೆ ಸರ್ ಅಂತ ಹೇಳಿದೆ ನಾನು. ಇಂಥವ್ರ ಜೊತೆ ನಿಲ್ಬೇಕು ಮಲ್ಲಿಕಾರ್ಜುನ ಸ್ವಾಮಿ, ನೋಡಿರಿ ಎಷ್ಟೊಂದು ಇದು ಮಾಡ್ತಾ ಇದ್ದಾರೆ ಅಂತ. ನೋಡಿ ಸಮಾನ ಮನಸ್ಸು ಹೇಗಿರ್ತವೆ ಅಂತ ನಾವು ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡಿದ್ದನ್ನು PK ರಾಜಶೇಖರ್ ಇಲ್ಲಿ ಪ್ರಸ್ತಾಪ ಮಾಡಿದರು.
ಮೂರ್ತಿ ನಾನು ಹೇಗೆ ಮಾಡ್ತಿದ್ದೀನಿ 2-3 ಶಿಬಿರಗಳನ್ನ ಅಂತ ಅವರು ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿದರು. ನಾವ್ಯಾರು ಒಬ್ರಿಗೊಬ್ರು ಮಾತಾಡ್ಕೊಂಡದ್ದಲ್ಲ. ಅಂದರೆ ಸಮಾನವಾಗಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಆಲೋಚನೆ ಮಾಡುವ ಮನಸ್ಸುಗಳು ಇದ್ದರೆ ಅದು ಒಂದೇ ರೀತಿಯಲ್ಲಿ ಹೆಚ್ಚು ಕಡಿಮೆ ತುಡಿತಾ ಇರ್ತದೆ. ಇಷ್ಟೇ ಅದರ ಪರವಾದ ಕಾಳಜಿಯನ್ನು ಹೊಂದಿರ್ತದೆ ಅಷ್ಟೇ. ಆ ದಿಕ್ಕಿನಲ್ಲಿ ಇಂಥದ್ದೊಂದು ಶಿಬಿರವನ್ನು 1 ತಿಂಗಳಿಗೂ ಹೆಚ್ಚು ಕಾಲ ಸಂಘಟಿಸೋದಷ್ಟು ಸುಲಭವಲ್ಲ. ಇವತ್ತು ಮಧ್ಯರಾತ್ರಿಯಿಂದ ಹಿಡ್ಕೊಂಡಿದ್ದು ಮಳೆ ನೋಡಿದ್ರೆ ಬೆಳಗ್ಗೆ ಕೃಷ್ಣಮೂರ್ತಿಯವರ ಕಾರ್ಯಕ್ರಮಕ್ಕೆ ಎಷ್ಟು ಡಿಸ್ಟರ್ಬ್ ಆಗುತ್ತೋ ಅಂತ ಅನ್ನಿಸ್ತಾ ಇತ್ತು. ಕೃಷ್ಣಮೂರ್ತಿಗೆ ಗೊತ್ತಿದೆ ಸಂಘಟನೆ ಮತ್ತು ಈ ಥರದ ತರಬೇತಿಗಳು ನಡೆಸುವಾಗ ಎಷ್ಟೆಲ್ಲ ಪರಿಶ್ರಮ ಇದೆ ಅಂತ. ಅದನ್ನೇ ಹೇಳ್ತಾಯಿದ್ರು ನಮ್ಮ ಗುರುಗಳು ಕೂಡ, ಇಷ್ಟೆಲ್ಲ ಕಷ್ಟ ಹಾಕಿ ಮಾಡ್ತಾ ಇದ್ದಾರಲ್ಲ ಹೇಗೆ ಅಂತೇಳಿ. ಆದರೆ ಅವ್ರು ಮಾಡ್ತಿದ್ದಾರೆ. ಆ ಯುವಕ ತುಂಬ ಬದ್ಧತೆಯಿಂದ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರೇ ಹೇಳಿದಾಗೆ ನಾವೆಲ್ಲಿಯೂ ಕೂಡ ಅವ್ರಿಗೇನು ನೆರವು ಕೊಟ್ಟಿಲ್ಲ, ಆದರೆ ನಾವಿರುವ ಕಡೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳನ್ನು ಕೊಡ್ತೇವೆ. ಅವೆಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅವರೆಲ್ಲ ಚಟುವಟಿಕೆಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಅವ್ರ ಜೊತೆಗಿದ್ದೇವೆ ಗೆಳೆಯರಾಗಿ. ನನ್ನನ್ನು ಹೇಗೆ ನನಗೆ ತಿದ್ದಿ ಬುದ್ಧಿ ಹೇಳಿ ಪಾಠ ಮಾಡಿದಂಥ ಗುರುಗಳು ನಮ್ಮ ಗೆಳೆಯರು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳ್ಕೊಳ್ತಾರೋ, ಅವರು ಕಳಿಸಿದ ಆ ಸದ್ಗುಣಗಳಂತೆಯೇ ನಾನು ಕೂಡ ಕೃಷ್ಣಮೂರ್ತಿಯವರು ನಮ್ಮ ಗೆಳೆಯರಾದ ಕೃಷ್ಣಮೂರ್ತಿಗಳ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಇಂಥ ಶಿಬಿರಗಳು ಹೆಚ್ಚು ಹೆಚ್ಚು ನಡೀಲಿ. ಆ ಮೂಲಕ ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರುಗಳಿಗೆ ತಲುಪಿಸುವ ದಿಕ್ಕಿನಲ್ಲಿ ನಮ್ಮ ಗುರುಗಳು ಹೇಳಿದ ಹಾಗೆ ಆ ತಾಯಂದಿರು ಹೇಗೆ ಯಾವ ಪ್ರಯೋಜನದ ಅಪೇಕ್ಷೆಯೂ ಇಲ್ಲದೆ, ಯಾವ ಪ್ರತಿಫಲದ ಅಪೇಕ್ಷೆಯೂ ಇಲ್ಲದೇನೆ ಅದನ್ನು ತಮ್ಮ ಮನಸ್ಸಂತೋಷಕ್ಕಂತಲೇ ಹಾಡ್ಕೊಳ್ತಾನೆ ಅದನ್ನು ಜನ್ರೇಷನ್ಗೆ ದಾಟಿಸ್ಕೊಳ್ತಾ ಇಲ್ಲಿವರೆಗೂ ತಂದಿದ್ದಾರೋ ಹಾಗೆ ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಈ ಶಿಬಿರಗಳು ಉಪಯುಕ್ತವಾಗಲಿ. ಹೆಚ್ಚು ಹೆಚ್ಚು ಯುವಜನತೆ ಇಂಥ ಶಿಬಿರಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ, ಇಂಥ ಕಲೆಗಳನ್ನು ಕಲಿಯುವ ಮೂಲಕ ನಾಡಿನ ಸಂಸ್ಕೃತಿಯನ್ನು, ಕಲೆಗಳನ್ನು ಇನ್ನಷ್ಟು ಶ್ರೀಮಂತಗೊಳಿಸಲಿ ಅಂತ ಆಶಿಸಿ ನನ್ನ 2 ಮಾತು ವಿರಾಮ ಕೊಡ್ತೇನೆ. ಧನ್ಯವಾದಗಳು.